ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಮೆಹಂದಿ ಕ್ಲಾಸಲ್ಲಿ ಮತ್ತು ಕಾಲೇಜ್ಗೆಲ್ಲ ಹೋಗೋದಕ್ಕೆಲ್ಲ ಬ್ಯುಸಿ ಆದೆ. ಮತ್ತು ಬಟ್ಟೆ ಜೋಡಿಸ್ತಾ ಇದ್ದೀನಿ. ನಮ್ಮ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ರೂಮು ನಾವು ಥರ ನೋಡಿ ಯಾವ ಥರ ಆಗಿದೆ. ಎಲ್ಲ ಅಲ್ಲಲ್ಲೇ ಹಾಕಿದ್ದೆ, ತುಂಬ ದಿನದಿಂದ ಜೋಡ್ಸೋಕ್ಕಾಗಿರ್ಲಿಲ್ವಲ್ಲ, ಅದಕ್ಕೆ ನಾನು ತುಂಬ ದಿನದಿಂದ ಬಟ್ಟೆ ಜೋಡ್ಸೋಕ್ಕಾಗಿರಲಿಲ್ಲ. ಇವಾಗ ಜೋಡಿಸ್ತಾ ಇದ್ದೀನಿ. ಅದು ನಮ್ಮಮ್ಮ ಬೈದರು ನಿನ್ನೆ, ಅದಕ್ಕೋಸ್ಕರ ಬಟ್ಟೆಗಳೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಅವಾಗೆಲ್ಲ ಮೆಹಂದಿ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದಾಗ ಹಂಗೆ ಬೆಳ್ದಕ್ಕೆ ಹೋಗ್ತಾಯಿದ್ದೆ. ಇವಾಗ ಈ ಥರ ಜೋಡಿಸ್ತಾ ಇದ್ದೀವಿ. ಒಂದೊಂದು ಬಾಕ್ಸ್ ನಮ್ಮ ಆಂಟಿ ಕೊಟ್ಟಿದ್ದರು ಸೀರೆದೆಲ್ಲ, ಅದಕ್ಕೆ ಹಾಕಿ ಜೋಡಿಸ್ಕೊತಾ ಇದ್ದೀವಿ. ಮತ್ತು ನಾನು ಬಟ್ಟೆ ತೊಗೊಂಡಿದ್ದು ಬಾಕ್ಸ್ಗಳೆಲ್ಲ ಇರುತ್ತಲ್ಲ, ಆ ಕಡೆ ಈ ಕಡೆ ಆಗುತ್ತೆ ಅಂತ ಹಿಂಗೆ ಹಾಕಿ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಬಾಕ್ಸ್ ಬ್ಯಾಗಿಗೆ. ನಾನು ಬಟ್ಟೆ ಹಾಕ್ಕೊಳ್ಳೋ ಟೈಮಲ್ಲಿ ನನಗೆ ಬಟ್ಟೆನೇ ಇಲ್ಲ ಅನಿಸುತ್ತೆ. ಆದರೆ ಎಲ್ಲ ಓಪನ್ ಮಾಡಿದಾಗ ಎಷ್ಟೊಂದು ಬಟ್ಟೆ ಇರುತ್ತೆ. ನನಗೆ ಶಾಕ್ ಆಗುತ್ತೆ, ನನ್ನ ಹತ್ರ ಇಷ್ಟೊಂದು ಬಟ್ಟೆ ಇದೆಯಾ ಅಂತ. ನೋಡಿ, ಬೆಲ್ಟೆಲ್ಲ ಎಷ್ಟಿದೆ, ಅದರದ್ದೆಲ್ಲ ಬಟ್ಟೆಗೆ ಬಂದಿರೋದು. ನೋಡಿ, ಗ್ರ್ಯಾಂಡ್ ಡ್ರೆಸ್ಗಳು ಎಷ್ಟೊಂದಿವೆ. ನನ್ನ ಹತ್ರ ಅಂತೂ ತುಂಬ ಡ್ರೆಸ್ ಇದೆ. ನನಗೆ ಎಲ್ಲರೂ ರೋಡ್ ಸೈಡಲ್ಲಿ ನೋಡಿದಾಗ ಆ ಡ್ರೆಸ್ ತೊಗೋಬೇಕು. ಡ್ರೆಸ್ ತೊಗೊಂಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಇನ್ನು ಎಷ್ಟೊಂದಿದೆ ನೋಡಿ ಜೋಡಿಸೋದು. ಅಷ್ಟು ಜೋಡಿಸಾಯಿತು, ಇನ್ನು ಇಷ್ಟೊಂದಿದೆ. ಇಲ್ಲಿರೋದೆಲ್ಲ ಜೋಡಿಸಿ ಆಮೇಲೆ ತೋರಿಸ್ತೀನಿ. ಫೈನಲಿ ಬಟ್ಟೆ ಎಲ್ಲ ಜೋಡಿಸಾಯಿತು. ಇನ್ನು ಎಷ್ಟು ದಿನ ಇಟ್ಕೋತೀನಿ ಅಂತ ಗೊತ್ತಿಲ್ಲ, ಆದರೂ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟಿರ್ತೀನಲ್ಲ, ಅರ್ಜೆಂಟಲ್ಲಿ ಎಲ್ಲ ಹಂಗಂಗೆ ಬಿಸಾಕ್ಬಿಟ್ಟು ಹೋಗಿರ್ತೀನಿ. ನಮ್ಮಮ್ಮನೂ ಬೇಕು ಅಂತಲೇ ಎತ್ತಿಕ್ಕಿರಲ್ಲ, ಬೇಕಾದ್ರೆ ಎತ್ತಿಕ್ಕೊಳ್ಳಿ ಅಂತ. ನಾನೇನು ಮೇಲೆ ಟ್ರೈ ಮಾಡ್ತೀನಿ ಎಲ್ಲ ಎತ್ತಿಟ್ಕೊಳ್ಳೋಕ್ಕೆ.